18th question. What are the major problems faced by the world after Second World War? ಎರಡನೇ ಮಹಾಯುದ್ಧದ ನಂತರ ಜಗತ್ತು ಅನುಭವಿಸಿದಂತಹ ಅಥವಾ ಜಗತ್ತು ಕಂಡಂತಹ ಪ್ರಾಬ್ಲಮ್ಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಜೂನ್ 2022 ನಲ್ಲಿ ಕೇಳಿರುವಂತಹ ಕ್ವಶನ್ ಇದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಆಗ್ಲೇ ಹೇಳ್ದಾಗೆ ನಾನು ಇದು ಒಂದು ಹ್ಯೂಮನ್ ಡಿನಯಲ್ ಆಫ್ ಹ್ಯೂಮನ್ ರೈಟ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ವಾಸ್ ಡಿನಯಲ್ ಆಫ್ ಹ್ಯೂಮನ್ ರೈಟ್ಸ್. ಈಗ ಹ್ಯೂಮನ್ ರೈಟ್ಸ್ ಅಂತಂದ್ರೆ ಏನು? ಜಸ್ಟಿಫೈಬಲ್ ಅಂಡ್ ಫೇವರೇಬಲ್ ಹ್ಯೂಮನ್ ಅಂಡ್ ಸೋಷಿಯಲ್ ಕಂಡೀಷನ್ಸ್, ನ್ಯಾಯಯುತವಾದ ಮತ್ತು ಪೂರಕವಾದ ಒಂದು ಸಾಮಾಜಿಕ ಸ್ಥಿತಿಗತಿಗಳನ್ನ ಏನಂತ ಕರಿತೀವಿ? ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ. ಡ್ಯೂ ಟು ವರ್ಲ್ಡ್ ವಾರ್ II, there was a huge struggle. There was loss of life, loss of properties, everything. Okay, so it was nothing but denial of human rights only. ಇದು ಮತ್ತೇನು ಅಲ್ಲ, ಮಾನವ ಹಕ್ಕುಗಳ ಒಂದು ನಿರಾಕರಣೆ. ಅಂತ ಒಂದು ತೊಂದರೆಯನ್ನ ಮೊದಲು ಜಗತ್ತು ಅನುಭವಿಸಿತು. ಓಕೆ, ಫಸ್ಟ್ ತೊಂದರೆ ಅಂದ್ರೇನು? ಡಿನಯಲ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ನಿರಾಕರಣೆ. ಸೆಕೆಂಡ್ ಒನ್ ವಾಸ್ ಆರ್ಮ್ಸ್ ರೇಸ್, ಶಸ್ತ್ರಾಸ್ತ್ರಗಳ ಸ್ಪರ್ಧೆ ಅಂತಂದ್ರೇನು ಮಕ್ಕಳೇ? ಆರ್ಮ್ಸ್ ರೇಸ್, ಸಾರಿ, ಸ್ಪರ್ಧೆ ಅಂತಂದ್ರೇನು? ಯಾರು ಹೆಚ್ಚು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಅನ್ನುವಂತ ಸ್ಪರ್ಧೆಯನ್ನು ನಡೆಸುವುದು. ಆರ್ಮ್ಸ್ ರೇಸ್ ಈಸ್ ದ ಕಾಂಪಿಟೇಷನ್ ಅಮಾಂಗ್ ದ ಕಂಟ್ರೀಸ್ ಫಾರ್ ಪ್ರೊಡಕ್ಷನ್, ಸ್ಟಾಕ್ ಪಿಲ್ಲಿಂಗ್ ಅಂಡ್ ಯೂಸ್ ಆಫ್ ಆರ್ಮ್ಸ್. ಅಂದ್ರೆ ಜಗತ್ತಿನಲ್ಲಿರುವ ದೇಶಗಳ ಮಧ್ಯೆ ನಡೆದಂತಹ ಒಂದು ಸ್ಪರ್ಧೆ, ಯಾರ ಹತ್ತಿರ ಹೆಚ್ಚು ಶಸ್ತ್ರಾಸ್ತ್ರಗಳು ಇವೆ ಅನ್ನೋದನ್ನ ನೋಡುವುದು, ಸ್ಪರ್ಧೆಗಿಳಿಯುವುದು. ಓಕೆ, ಸೊ ವೆನ್ ದ ವರ್ಲ್ಡ್ ಕಾಂಪೀಟ್ಸ್, ವೆನ್ ದ ನೇಷನ್ಸ್ compete among them on the arms production, stock filling and use of arms, there will not be peace in the world, isn't it? The world has to live under the threat. ಈ ತರ ಸ್ಪರ್ಧೆಗಿಳಿದಾಗ ಏನಾಗತ್ತೆ ಮಕ್ಕಳೇ? ಜಗತ್ತು ಒಂದು ಭಯದ ವಾತಾವರಣದಲ್ಲಿ ಇರುತ್ತೆ. ಸೊ ಅಂತ ಒಂದು ಪ್ರಾಬ್ಲಮ್ ಅನ್ನ ಇಡೀ ಜಗತ್ತು ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಫೇಸ್ ಮಾಡಿತ್ತು. ಥರ್ಡ್ ಒನ್ ವಾಸ್ ಇಕನಾಮಿಕ್ ಇನ್ಇಕ್ವಾಲಿಟಿ. ಓಕೆ, ಇಂಪೀರಿಯಲಿಸಂ. ಸೊ ಇದು ಒಂದು ಕೊಲೋನಿಯಲಿಸಂ ಅಂತಂದ್ರೆ ವಸಾಹತುಕರಣ ಮತ್ತು ಸಾಮ್ರಾಜ್ಯಶಾಹೀಕರಣದಿಂದ ಬಂದಿರುವಂತಹ ಒಂದು ಕೊಡುಗೆ. ಏನು? ಇಕನಾಮಿಕ್ ಇನ್ಇಕ್ವಾಲಿಟಿ. ಸೊ ಆರ್ಥಿಕ ಅಸಮಾನತೆ ಅನ್ನುವಂಥದ್ದು. ಕೆಲವು ದೇಶಗಳು ಆರ್ಥಿಕವಾಗಿ ಮುಂದುವರಿದ, ಕೆಲವು ದೇಶಗಳು ಬಡತನದಲ್ಲಿ ಇರುವಂತದ್ದು, ಅದನ್ನ ಆರ್ಥಿಕ ಅಸಮಾನತೆ ಅಂತ ಕರೀತಾರೆ. ಓಕೆ, ಸೊ ದ ವರ್ಲ್ಡ್ ಈಸ್ ಫೇಸಿಂಗ್ ಇಕನಾಮಿಕ್ ಇನ್ಇಕ್ವಾಲಿಟಿ ಆಲ್ಸೋ. Next problem is terrorism. Terrorism is nothing but forceful pressure or violence and destruction. Okay, so terrorism is a political strategy aimed at serving purpose of extremist organizations. ತೀವ್ರಗಾಮಿ ಸಂಘಟನೆಗಳಿಂದ ಒಂದು ಬರುವಂತಹ ಒತ್ತಡ, ಹಿಂಸೆ. So it results in destruction of the property, destruction of the lives. Okay, so it results in the destruction, violence in the inside and outside the countries. Okay, so these are the problems faced by the world after